ಜನಿವಾರ ಧರಿಸಿ ಬಂದಂತಹ ಅಭ್ಯರ್ಥಿಗೆ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಟ್ಟಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯಾದ್ಯಂತ ಜನಿವಾರದ ಜಟಾಪಟಿ ಶುರುವಾಗಿದೆ. ಇದೊಂದು ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ, ಅಂದ್ರೆ ಆ ಪರೀಕ್ಷಾ ಕೇಂದ್ರದಲ್ಲಿ ಆಗಿದ್ದೇನು, ಈ ಪ್ರಕರಣದಲ್ಲಿ ಯಾರು ಆರೋಪಿ, ಇದರಲ್ಲಿ ಏನು ಸತ್ಯ ಯಾವುದು ಅಸತ್ಯ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಕೆಇಎಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂತೀನಿ, ಬೀದರ್ ಮತ್ತೆ ಶಿವಮೊಗ್ಗ ಎರಡು ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ಧರಿಸಿ ಬಂದಂತಹ ಅಭ್ಯರ್ಥಿಗಳ ಜೊತೆ ಅನುಚಿತವಾಗಿ ವರ್ತಿಸಿರುವಂತದ್ದು. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದು. ಕಳೆದ 2 ದಿವಸಗಳಲ್ಲಿ ನಾವು ಇಡೀ ರಾಜ್ಯಾದ್ಯಂತ 775 ಪರೀಕ್ಷಾ ಕೇಂದ್ರಗಳಲ್ಲಿ 54 ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ CET ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿದ್ದೀವಿ. ಒಟ್ಟು 3,12,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಡೆಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪಾತ್ರ ಪರೀಕ್ಷೆ ನಡೆಸುವಂಥದ್ದಕ್ಕೆ ಮಾರ್ಗದರ್ಶನವನ್ನು, ಮಾರ್ಗದರ್ಶಿ ಸೂತ್ರಗಳನ್ನು ಮತ್ತು ಕಾನ್ಫಿಡೆನ್ಷಿಯಲ್ ರಿಲೇಟೆಡ್ ವರ್ಕ್ ಏನಿದೆ ಜಿಲ್ಲಾ ಮಟ್ಟಕ್ಕೆ ಕಳಿಸುವಂಥದ್ದು. ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂಥ, ಆ ಜಿಲ್ಲಾ ವ್ಯಾಪ್ತಿನಲ್ಲಿ ಬರುವಂಥ ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. SP ಅವರ ಒಂದು ಸಹಕಾರದಿಂದ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದು ಜಿಲ್ಲಾಧಿಕಾರಿಗಳ ಜವಾಬ್ದಾರಿಯಾಗಿರುತ್ತೆ. 775 ಪರೀಕ್ಷಾ ಕೇಂದ್ರಗಳಲ್ಲಿ ಸುಸೂತ್ರವಾಗಿ ಪರೀಕ್ಷೆಗೆ ಸಂಬಂಧಪಟ್ಟಂಥದ್ದು ಪರೀಕ್ಷೆಗಳು ನಡೆದಿದೆ. ಶಿವಮೊಗ್ಗದಲ್ಲಿ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರವನ್ನು ತೆಗೆದು ನೀನು ಪರೀಕ್ಷೆ ಬರೀಬೇಕು ಅಂತೇಳಿ ಹೇಳಿದ್ದಾರೆ. ಆ ವಿದ್ಯಾರ್ಥಿ ನಿರಾಕರಿಸಿದ್ದಾನೆ. ನಂತರ 10 ನಿಮಿಷ ಆದಮೇಲೆ ಅವನ ಕೈಯಲ್ಲಿರುವಂತಹ ಕಾಶಿದಾರವನ್ನು ಕಟ್ ಮಾಡಿ ವಿದ್ಯಾರ್ಥಿನ ಪರೀಕ್ಷೆ ಬರೆಯುವಂಥದ್ದಕ್ಕೆ ಮೊದಲ ದಿನ ಬಿಟ್ಟಿದ್ದಾರೆ ಅಂತ ಆ ವಿದ್ಯಾರ್ಥಿಯ ಮಾವನೇ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅಂದರೆ ಅಲ್ಲಿ ಜನಿವಾರವನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ಅದು ಆಮೇಲೆ ಒಳಗೆ. ಆದರೆ ನಾನು ಪರೀಕ್ಷಾ ಪ್ರಾಧಿಕಾರದ ಒಂದು ಮುಖ್ಯಸ್ಥನಾಗಿ ಈ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ನೀಡಿದಂತಹ ನಿರ್ದೇಶನಗಳಿಗೆ ಪೂರಕವಾಗಿ ಮಾತಾಡೋದಾದರೆ, ಜನಿವಾರ ತೆಗಿಬೇಕು ಅಂತ ಹೇಳಿರುವಂಥ ತಪ್ಪು. ನಾವು ಯಾವುದೇ ವಸ್ತ್ರ ಸಂಹಿತೆಯಲ್ಲಿ ಜನಿವಾರವನ್ನು ತೆಗಿಬೇಕು ಅಂತ ನಾವು ಹೇಳಿಲ್ಲ. ಪರೀಕ್ಷೆ ಪಾರದರ್ಶಕವಾಗಿ ನಡೀಬೇಕು ಅನ್ನುವಂಥದ್ದಕ್ಕೆ ಒಂದಷ್ಟು ನಿಯಮಗಳನ್ನು ರೂಪಿಸಿದ್ದೀವಿ, ವಸ್ತ್ರ ಸಂಹಿತೆಯನ್ನು ಕೊಟ್ಟಿದ್ದೀವಿ. ಆದರೆ ಈ ಪರೀಕ್ಷಾ ಕೇಂದ್ರದ ಮುಖ್ಯ ದ್ವಾರದಲ್ಲಿರುವಂತಹ ಒಂದು ಸಿಬ್ಬಂದಿ ಮಾಡಿರುವಂತಹ ತಪ್ಪಿಗೆ ಇವತ್ತು ಇಡೀ ಪರೀಕ್ಷಾ ವ್ಯವಸ್ಥೆ ಮೇಲೆ ಈ ಥರ ದೂರ್ತಾ ಇದ್ದಾರೆ. ಮತ್ತು ಬೀದರಿಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಆ ವಿದ್ಯಾರ್ಥಿ ಮೊದಲ ದಿನದ 2 ಪತ್ರಿಕೆಯನ್ನು ಬರೆದಿದ್ದಾನೆ. ನಿನ್ನೆ ಬಂದಂತಹ ಸಂದರ್ಭದಲ್ಲಿ ಮ್ಯಾಥ್ಸ್ ಪರೀಕ್ಷೆ ಇತ್ತು. ನಿನ್ನೆ ಬೆಳಿಗ್ಗೆ ಜನಿವಾರ ತೆಗಿಬೇಕು ಅಂತ ಹೇಳಿದಾಗ ನಾನು ಚೆಕ್ ಮಾಡಬೇಕು, ಅವನು ನಿರಾಕರಿಸಿದ್ದಾನೆ. ಕೊನೆಗೆ ವಾದ ವಿವಾದ ಆಗಿ ಮ್ಯಾಥ್ಸ್ ಪರೀಕ್ಷೆಯನ್ನು ಬರೀದೇ ವಿದ್ಯಾರ್ಥಿ ಹೋಗಿದ್ದಾನೆ. ನಂತರ ಮತ್ತೆ ಮಧ್ಯಾಹ್ನ ಇರುವಂಥ ಬಯಾಲಜಿ ಬಂದು ಬರೆದಿದ್ದಾನೆ. ನಾವು ಡಾಟಾ ಚೆಕ್ ಮಾಡಿದ್ದೀವಿ. ಅಂದರೆ 3 ಪರೀಕ್ಷೆಯನ್ನು 3 ಬರೆದಿದ್ದಾನೆ, ಮ್ಯಾಥ್ಸ್ ಒಂದು ಬರೆದಿಲ್ಲ. ಅಂದರೆ ಆ ಹುಡುಗಂಗೆ ಅನ್ಯಾಯ ಆಗಿದೆ. 2 ಜಿಲ್ಲಾಧಿಕಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವರು ಸಹ ನಿರ್ದೇಶನ ಕೊಟ್ಟಿದ್ದಾರೆ. ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ. ಇದು ತನಿಖೆ ಮಾಡಿ ಕೈಗೊಂಡ ಕ್ರಮದ ಬಗ್ಗೆ ವರದಿ ಕಳಿಸ್ಬೇಕು ಅಂತ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥದ್ದಕ್ಕೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿದ್ದರೆ ತಕ್ಷಣ ಜಿಲ್ಲಾಧಿಕಾರಿಗಳ ಕ್ರಮ ಕೈಗೊಳ್ತಾರೆ. ಕೆಲವೊಂದು ಉನ್ನತ ಮಟ್ಟದ ಅಧಿಕಾರಿಗಳಿತ್ತು ಅಂದರೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅದನ್ನು ಸರ್ಕಾರಕ್ಕೆ ವರದಿ ಕೊಡಿಸಿ ನಮ್ಮ ಹಂತದಲ್ಲಿ ನಾವು ಮಂತ್ರಿಗೆ ವರದಿಯನ್ನು ಕೊಟ್ಟು ಕ್ರಮ ಕೈಗೊಳ್ತೀವಿ. ಇದು ಬ್ರಾಹ್ಮಣರ ಒಂದು ನೋವಾಗಿದೆ. ಜನಿವಾರ ತೆಗೆಸಿರುವಂಥದ್ದು ಇಡೀ ರಾಜ್ಯದಲ್ಲಿ 3,12,000 ವಿದ್ಯಾರ್ಥಿಗಳು, ಎಲ್ಲ ಜಾತಿಯ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಯಾವುದೇ ಒಂದು ಜಾತಿ ಒಂದು ಧರ್ಮಕ್ಕೆ ಗುರಿ ಮಾಡಿ ನಾವು ಯಾವುದೇ ಮಾರ್ಗಸೂಚಿಯನ್ನು ಕೊಟ್ಟಿಲ್ಲ. ನಮಗೆ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳಷ್ಟೇ. ಆದರೆ ಒಂದು ಸಮಾಜ ನೋವಾಗಿದೆ ಅಂತ ನಾನು ಮಾಧ್ಯಮದಲ್ಲೆಲ್ಲ ನಾನು ನೋಡಿದ್ದೀನಿ. ನಾನು ಇಡೀ 20,000ಕ್ಕಿಂತನೂ ಹೆಚ್ಚು ಸಿಬ್ಬಂದಿಗಳು ಈ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರೂ ನಮ್ಮ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ಪರೀಕ್ಷೆ ನಡೆಸುವಂಥ ಸಂಪೂರ್ಣ ಜವಾಬ್ದಾರಿ ಜಿಲ್ಲಾಧಿಕಾರಿಗಳದಿದ್ರೂ ನಮ್ಮ ಪರವಾಗಿ ಅವ್ರು ಮಾಡ್ತಿರೋದ್ರಿಂದ ಯಾವುದೋ ಗೇಟಲ್ಲಿರುವಂಥ ಒಂದು ಸಮುದಾಯಕ್ಕೆ ನೋವಾಗಿರುವಂತೆ ನಡ್ಕೊಂಡಿರೋದಕ್ಕೆ ನಾನು ಪ್ರಾಧಿಕಾರದ ವತಿಯಿಂದ ನಾನು ಅವರಿಗೆ ಕ್ಷಮೆಯನ್ನು ಕೇಳ್ತೀನಿ. ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೀವಿ. ಬೀದರ್ ವಿದ್ಯಾರ್ಥಿ ಮ್ಯಾಥ್ಸ್ ಬರ್ದಿಲ್ಲ, ಅವನಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ. ಅದಕ್ಕೆ ಪೂರಕವಾಗಿ ನಾವು ವರದಿ ಬರ್ತಿದ್ದಂಗೆ ನಾವು ಮಾಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳ ಒಂದು ವಿಷಯ ಆಗಿರೋದ್ರಿಂದ ಯಾರು ಬೆಳೆಸುವಂಥ ಅಗತ್ಯ ಇಲ್ಲ. ಇದು ಯಾರಿಗೆ ಟಾರ್ಗೆಟ್ ಮಾಡುವಂಥ ಉದ್ದೇಶದಿಂದ ಮಾಡಿರುವಂಥದ್ದು ಅಲ್ಲ. ಗೇಟಲ್ಲಿರುವಂತಹ ಒಂದು ಸಿಬ್ಬಂದಿ ಮಾಡಿದ ತಪ್ಪಿಂದ ಈ ಒಂದು ಪ್ರಕರಣ ಆಗಿದೆ. ಸರ್, ಈಗ ಒಂದು ಪರೀಕ್ಷಾ ಕೇಂದ್ರ ಆಗಿದ್ರೆ ಹೇಳ್ಬಹುದಾಗಿತ್ತು. ಆದ್ರೆ 2 ಪರೀಕ್ಷಾ ಕೇಂದ್ರದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಮಾಡಲಾಗಿದೆಯಾ? ನಾನು ಹೇಳೋದು ಉದ್ದೇಶಪೂರ್ವಕವಾಗಿ ಆಗಿದೆ ಅಂತ ಹೇಳಲ್ಲ. ಹೌದು, 2 ಜಿಲ್ಲೆ 2 ಪರೀಕ್ಷಾ ಕೇಂದ್ರದಲ್ಲಿ. ಆದರೆ ನಮ್ದು ಇಡೀ ಇದ್ದಿದ್ದು 775 ಪರೀಕ್ಷಾ ಕೇಂದ್ರಗಳು. 775 ಪರೀಕ್ಷಾ ಕೇಂದ್ರದಲ್ಲಿ 2 ಜಿಲ್ಲೆಯ 2 ಪರೀಕ್ಷಾ ಕೇಂದ್ರದಲ್ಲಿ ಆಗಿದೆ. ಇಲ್ಲ, ಮಾರ್ಗಸೂಚಿ ಭಾಳ ಸ್ಪಷ್ಟವಾಗಿದೆ, ವಸ್ತ್ರ ಸಂಹಿತೆ ಭಾಳ ಸ್ಪಷ್ಟವಾಗಿದೆ. ಇವನ್ ನಾವು ಕರಿಮಣಿದು ಮಾಂಗಲ್ಯ ಮತ್ತು ಕಾಲುಂಗ್ರ ಸಹ ತೆಗಿಬಾರದು ಅಂತ ವಿಶೇಷವಾಗಿ ನಮೂದಿಸಿದ್ದೀವಿ. ಇಂದಿನ ಪರೀಕ್ಷೆಗಳಲ್ಲಿ ಘಟನೆ ಆಗಿದೆ ಅಂತ. ನನಗನ್ಸುತ್ತೆ ಈ ಗೇಟಲ್ಲಿರುವಂತಹ ಸಿಬ್ಬಂದಿಯ ಒಂದು ಜ್ಞಾನ
ಕೊರತೆಯಿಂದ ಈ ರೀತಿ ಆಗಿರುವಂಥದ್ದು. ಅದು ಅವರು ತಕ್ಷಣ ಒಂದು ಸೆಂಟರ್ ಚೀಫ್ ಏನಿರ್ತಾರೆ ಅವರು ಅದನ್ನು ಬಗೆಹರಿಸ್ಬೋದಾಗಿತ್ತು. ಇಷ್ಟು ಅತಿರೇಕಕ್ಕೆ ಹೋಗುವಂಥದ್ದು ಬಿಡ ಅಗತ್ಯ ಇರಲಿಲ್ಲ. ಅದಕ್ಕೇನೆ ಜಿಲ್ಲಾಧಿಕಾರಿಗಳು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ, CCTV ಕ್ಯಾಮ್ರಾ ನೋಡ್ತಾ ಇದ್ದಾರೆ. ಆಗ ಖಂಡಿತ ತಪ್ಪಿತಸ್ಥರಿಗೆ ಕ್ರಮ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಥರದ್ದು ಯಾವುದೇ ಘಟನೆಗಳಾಗದಿಲ್ದಿರೋ ಥರ ಹೆಚ್ಚು ಜಾಗೃತಿ ವಹಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಡ್ತೀವಿ. ಈಗ ಬೀದರ್ನಲ್ಲಿ ಆ ಅಭ್ಯರ್ಥಿ ಪರೀಕ್ಷೆ ಬರೀಲಿಲ್ಲ, ಒಂದಿನ ಪರೀಕ್ಷೆ ಬರೆದ, ಎರಡನೇ ದಿನ ಪರೀಕ್ಷೆ ಬರೆಯೋದಕ್ಕೆ ಅವನಿಗೆ ಅವಕಾಶ ಸಿಕ್ಕಿಲ್ಲ. ಸೊ ಆತನಿಗೆ ಯಾವ ರೀತಿಯಾಗಿ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡ್ಕೊಡ್ತೀರಾ? PCMB ಬರಿಬೇಕಾಗಿತ್ತು, ಅವನು PCB ಮಾತ್ರ ಬರೆದಿದ್ದಾನೆ, ಮ್ಯಾಥ್ಸ್ ಬರೆದಿಲ್ಲ. ನಮ್ಮದು ಎಲ್ಲ ಕೋರ್ಸ್ಗಳಿಗೆ ನಾವು ರ್ಯಾಂಕನ್ನು ಕೊಡುವಾಗ ಇಂಜಿನಿಯರಿಂಗ್ ರ್ಯಾಂಕ್ ಬೇಕು ಅಂತಂದರೆ ನೀವು ಮ್ಯಾಥ್ಸ್ ಬರೆದಿರಬೇಕು. ಇಂಜಿನಿಯರಿಂಗ್ ಬಿಟ್ಟು ಫಾರ್ಮ್ ಸೈನ್ಸು, ವೆಟರ್ನರಿ, ಮತ್ತು ಅಗ್ರಿಕಲ್ಚರು, ಹಾರ್ಟಿಕಲ್ಚರು ಮತ್ತು ನರ್ಸಿಂಗ್ ಎಲ್ಲ ಅಂತಂದರೆ ಅವನಿಗೆ PCB ಇಂದ ರ್ಯಾಂಕನ್ನು ನಾವು ಕೊಡ್ಬೋದು. ಆದರೆ ಹುಡುಗನ ಕನಸಿರ್ಬೋದು ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂಥ ಕನಸಿದ್ದೇ ಇರುತ್ತೆ. ಹಾಗಾಗಿ DC ವರದಿಯನ್ನು ನಾವು ಕಾಯ್ತಾ ಇದ್ದೀವಿ. ನಮ್ಮ ಉನ್ನತ ಶಿಕ್ಷಣ ಸಚಿವರು ಆ ವರದಿಯನ್ನು ತಗೊಂಡು ನೀವು ಸಬ್ಮಿಟ್ ಮಾಡಿ, ಆ ವಿದ್ಯಾರ್ಥಿಗೆ ನಾವು ನಮ್ಮ ಕಾನೂನು ವ್ಯಾಪ್ತಿಯೊಳಗಡೆ ನಮ್ಮಿಂದ ತಪ್ಪಾಗಿರೋದ್ರಿಂದ ನಾವು ಅವನಿಗೆ ಯಾವ ರೀತಿ ನಾವು ಅಕಾಮಡೇಟ್ ಮಾಡ್ಬೋದು, ಯಾವ ರೀತಿ ನ್ಯಾಯ ಕೊಡ್ಬೋದು ಅನ್ನುವಂಥ ತೀರ್ಮಾನ ಮಾಡೋಣ ಅಂತ ಹೇಳಿದರೆ, ಒಟ್ಟು ವಿದ್ಯಾರ್ಥಿಗೆ ಅನ್ಯಾಯ ಆಗದಿಲ್ದಿರೋ ಥರ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದಿದೆ. ಸರ್, ಈ ಸಲ ಸಾಕಷ್ಟು ವಿನೂತನವಾದಂತಹ ಟೆಕ್ನಾಲಜಿ ತಂದ್ರಿ, ವೆಬ್ ಕಾಸ್ಟಿಂಗ್ ತಂದ್ರಿ, ಅದ್ರ ಜೊತೆಗೆ ನೀಟ್ ಮಾದರಿಯಲ್ಲೇ ಒಂದಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ರೂಲ್ಸ್ ಅನ್ನ ತಂದ್ರಿ, ಫ್ರಿಸ್ಕಿಂಗ್ ಪ್ರೋಸೆಸ್ ತಂದ್ರಿ, ಸಾಕಷ್ಟು ವಿನೂತನವಾದಂತಹ ಒಂದಷ್ಟು ವಿಚಾರಗಳನ್ನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ರಿ. ಇಷ್ಟೆಲ್ಲ ಆಗಿದ್ರು ಕೂಡ ಈ ಮಧ್ಯೆ ಜನಿವಾರ ಜಟಾಪಟಿಯಿಂದ CET ಎಕ್ಸಾಮ್ ಈಗ ವಿವಾದಕ್ಕೀಡಾಗಿದೆ. ಕೊನೆಯದಾಗಿ ಏನ್ ಹೇಳ್ತೀರಾ? ಈಗ ಇದು ವಿವಾದ ಮಾಡುವಂಥ ಒಂದು ವರ್ಗ ವಿವಾದ ಮಾಡ್ತಾ ಇದೆ. ನಮ್ಮ ಫೋಕಸ್ ಏನಿತ್ತು, ವಿದ್ಯಾರ್ಥಿಗಳು ಏನು ಓದಿದರೆ ಅದಕ್ಕೆ ಪೂರಕವಾಗಿ ಪ್ರಶ್ನೆಗಳು ಬರಬೇಕು, ಯಾರು ಓದಿರುವಂಥ ವಿದ್ಯಾರ್ಥಿಗಳು ಬಂದು ಪರೀಕ್ಷೆ ಬರೀಬೇಕು, ಅವ್ರ ಜಾಗದಲ್ಲಿ ಇನ್ಯಾರೋ ಬರಬಾರ್ದು ಅನ್ನುವಂಥದ್ದು ನಮ್ಮದು ಮೇಯ್ನ್ ಫೋಕಸ್ ಇತ್ತು. ಅದು ಯಶಸ್ಸಾಗಿದೆ ಅನ್ನುವಂಥದ್ದು ನಮಗೆ ಖುಷಿ ಇದೆ. ಇದು ಪರೀಕ್ಷೆ ವ್ಯಾಪ್ತಿ ಮೀರಿರುವಂತಹ ಘಟನೆ, ಹಾಗಾಗಿ ಅದನ್ನು ನಾವು ಅಲ್ಲೇ ಬಗೆಹರಿಸೋಣ. ಬಟ್ ಪರೀಕ್ಷೆ ವಿಚಾರದಲ್ಲಿ ಬಂದಾಗ ನಮ್ಮ ಎಲ್ಲ ವಿನೂತನ ಕ್ರಮಗಳು, ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದಕ್ಕೆ ಕೈಗೊಂಡಂಥ ಎಲ್ಲ ಕ್ರಮಗಳಲ್ಲಿ ನಾವು ಯಶಸ್ವಿ ಕಂಡಿದ್ದೀವಿ ಮೇಡಮ್. ಸರ್, ಫೇಶಿಯಲ್ ರೆಕಗ್ನಿಷನ್ ಅಲ್ಲಿ ಒಬ್ಬ ಅಭ್ಯರ್ಥಿ ನಕಲಿಯಾಗಿ ಬಂದಿರುವಂಥದ್ದು ಪ್ರಾಥಮಿಕವಾಗಿ ಗೊತ್ತಾಗಿದೆ. ಅವ್ರ ವಿರುದ್ಧ ಯಾವ ರೀತಿ ಕ್ರಮ? ಈ ಬಾರಿ ನಾವು ಮೊದಲ ಬಾರಿಗೆ ಅರ್ಜಿಯಲ್ಲಿ ಸಲ್ಲಿಸಿರುವಂತಹ ಮುಖಾಚರ್ಯ ಅಂದರೆ ಫೋಟೋವನ್ನು ಆಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಲೈವ್ ನಾವು ಕ್ಯಾಪ್ಚರ್ ಮಾಡ್ತಿದ್ವಿ. ನಾವು ಒಂದು ಪರೀಕ್ಷಾ ಕೇಂದ್ರದಲ್ಲಿ ಬೇರೆಯವ್ರದ್ದು ಭಾವಚಿತ್ರ ಹಾಕಿ ಬಂದಾಗ ನಮಗೆ ಅದರಿಂದ ಕಂಡು ಬಂತು. ವಿದ್ಯಾರ್ಥಿ ಅವ್ರದ್ದು ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇದೆ, ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ನಾವೀಗ ಸೆಂಟರಿಂದ ರಿಪೋರ್ಟ್ ಕೇಳಿದ್ದೀವಿ. ನಾವು ಅದು ರಿಪೋರ್ಟ್ ಬರ್ತಿದ್ದಂಗೆ ಅವ್ರ ಮೇಲೆ ನಾವು ದೂರನ್ನು ದಾಖಲಿಸಿ ಹೆಚ್ಚಿನ ತನಿಖೆಗೆ ಒಳಪಡಿಸ್ತೀವಿ. ಯಾಕೆಂದರೆ ಆ ವಿದ್ಯಾರ್ಥಿ ಒಂದೇ ಮಾಡಿರ್ಲಿಕ್ಕಿಲ್ಲ. ಯಾಕೆಂತಂದರೆ ಆ ವಿದ್ಯಾರ್ಥಿ ಹಿಂದೆ ಅದು ಎಡಿಟ್ ಮಾಡಿದವ್ರು ಯಾರು, ಫೋಟೋ ಅಂಟಿಸಿದವ್ರು ಯಾರು, ಯಾಕೆಂದರೆ ಎಲ್ಲ ಎಡಿಟ್ ಮಾಡಿದ್ದಾರೆ ನಮ್ಮದನ್ನು. ಅದ್ರ ಹಿಂದಿರೋರು ಸಹ ಇಂಪಾರ್ಟೆಂಟ್ ಆಗ್ತಾರೆ ವಿದ್ಯಾರ್ಥಿಗಿಂತ. ಅದಕ್ಕೆ ಅದು ಮಾಡ್ತೀವಿ. ಮತ್ತು ಫೇಸ್ ರೆಕಗ್ನೈಸೇಷನ್ ಆ್ಯಪಲ್ಲಿ ನಮಗೆ ಇನ್ನೂ ಒಂದು 5% ಅಷ್ಟು ಮಿಸ್ ಮ್ಯಾಚ್ ಬಂದಿದೆ. ಅದನ್ನು ಸಹ ನಾವು ಬ್ಯಾಕ್ ಎಂಡಲ್ಲಿ ವೆರಿಫೈ ಮಾಡ್ತೀವಿ ಮಾಡಿ. ಹಾಗಾಗಿ ನಮ್ಮದು ಏನು ಹೊಸ ಯೋಜನೆಗಳು ಸಕ್ಸಸ್ ಆಗಿದೆ, ಇದು ಒಂದು ಗೇಟಲ್ಲಿ ಆಗಿರುವಂತಹ ಘಟನೆ, ಅದನ್ನು ನಾನು ಮುಗಿಸೋದಕ್ಕೆ ವಿನಂತಿ ಮಾಡ್ತೀನಿ. ಇದಿಷ್ಟು ಕೆಎಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ H. ಪ್ರಸನ್ನ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ಯಾವ ಅಭ್ಯರ್ಥಿಗೆ ಸಮಸ್ಯೆ ಆಗಿದೆ, ಯಾವ ಅಭ್ಯರ್ಥಿಗೆ ನಿಜವಾಗ್ಲೂ ಸಮಸ್ಯೆಗೆ ಒಳಗಾಗಿದ್ದಾನೆ, ಅಂತಹ ಅಭ್ಯರ್ಥಿಗೆ ಕಾನೂನು ವ್ಯಾಪ್ತಿಯಲ್ಲಿ ಕೆಎಯ ನಿಯಮ ಏನ್ ಹೇಳುತ್ತೆ ಅದರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಆತನ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತಹ ಭರವಸೆ ನ್ಯೂಸ್ ಫಸ್ಟ್ ಮೂಲಕ ಕೆಎಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಅವರು ಕೊಟ್ಟಿರುವಂತದ್ದು. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.